ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು ನಿಮಗೆ ಲೇಯರ್ ಇರುವಂತಹ ಹಾಗೂ ಕ್ರಿಸ್ಪಿ ಆದಂತಹ ಕರ್ಜಿಕಾಯನ್ನು ಕರಿಗಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕರ್ಜಿಕಾಯಿ ರೆಡಿಯಾಗಿದೆ ಅಂತ. ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಫಸ್ಟು ಸ್ಟಫಿಂಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ, ಹೂರ್ಣವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹುರಿಗಡಲೆಯನ್ನು ಹಾಕ್ಕೊಂಡು, ಒಂದು ಮಿಕ್ಸರ್ ಜಾರ್ಗೆ ಹುರಿಗಡಲೆಯನ್ನು ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡಿ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ನಾನು ಸಣ್ಣದಾಗಿ ತುರ್ಕೊಂಡಿರುವಂತಹ ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀನಿ, ಒಣ ಕೊಬ್ಬರಿ. ನಿಮ್ಗೇನಾದ್ರು ಸ್ವಲ್ಪ ದಪ್ಪ ತುರಿ ಬಂದರೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ, ಸರಿಯಾಗುತ್ತೆ. ನಂತರ ಈಗ ನಾನು ಅದೇ ಮಿಕ್ಸರ್ ಜಾರ್ಗೆ ಒಂದು ಬೌಲಷ್ಟು ಸಕ್ಕರೆ ಮತ್ತು ಏಲಕ್ಕಿ ಕಾಳುಗಳನ್ನ ಹಾಕ್ಕೊಂಡು ತರಿಯಾಗಿ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಫುಲ್ ಸ್ಮೂತಿಯಾಗಿ ನಾನು ಇದನ್ನು ಮಾಡ್ಕೊಂಡಿಲ್ಲ. ನಂತರ ಇದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಕಪ್ಪೆಳ್ಳು ಕೂಡ ಯೂಸ್ ಮಾಡ್ಬೋದು ಬೇಕಿದ್ದರೆ. ಈ ಬಿಳಿ ಎಳ್ಳನ್ನು ಕ್ಲೀನಾಗಿ ಚಟಪಟ ಅನ್ನೋವರೆಗೂ ಕ್ಲೀನಾಗಿ ಹುರ್ಕೋಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಎಳ್ಳೆಲ್ಲ ಉಬ್ಬಿ ಬಂದಿದೆ. ಇದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. ಈ ಎಲ್ಲ ಮಿಶ್ರಣಗಳನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟೇ, ಹೂರ್ಣ ರೆಡಿಯಾಗಿದೆ. ನಂತರ ನಾವೀಗ ಕಣಕವನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾನು ಇದನ್ನ ಈಗ ಒಂದು ಕಡೆ ತೆಗೆದಿಟ್ಟು ಕಣಕವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನೀಗ 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಇಲ್ಲಿ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಚಿರೋಟಿ ರವೆ ಹಾಕಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಯೂಸ್ ಮಾಡಿದ್ದೀನಿ. ನಂತರ ಸ್ವಲ್ಪ ಸಾಲ್ಟು ಮತ್ತು ತುಪ್ಪವನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಪ್ರಮಾಣದಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಕರ್ಜಿಕಾಯಿ. ನೋಡಿ, ಈ ರೀತಿ ತುಪ್ಪವನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು ಹಿಟ್ಟನ್ನು ಇದು ಮಾಡಿದರೆ. ಆ ಹದದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ನಾವೇನು ಚಪಾತಿ ಹಿಟ್ಟನ್ನು ಮಾಡ್ಕೋತೀವಲ್ವ ಅದೇ ಹದದಲ್ಲಿ ಇದನ್ನು ಕಲಸಿ ಇಟ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವೇನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ರವೆ ಪೂರ್ತಿ ಮೆತ್ತ ಆಗಬೇಕು. ಅದಕ್ಕೋಸ್ಕರ ಚಿರೋಟಿ ರವೆಯನ್ನು ಹಾಕಿ ಕಲಸಿರೋದ್ರಿಂದ ಸ್ವಲ್ಪ ಹೊತ್ತು ಇದನ್ನು ನೆನೆಸ್ಕೋಬೇಕಾಗುತ್ತೆ. ಒಂದು ಅರ್ಧ ಗಂಟೆ ನಾನು ನೆನೆಸಿದ್ದೀನಿ ಇದನ್ನು. ನೆಕ್ಸ್ಟ್ ಈಗ ನಾನು ಒಂದು 5 ಲೇಯರ್ಗಳಲ್ಲಿ ಈ ಕರ್ಜಿಕಾಯಿನ ಮಾಡ್ಕೋತಾ ಇರೋದು. ಹಾಗಾಗಿ ಒಂದು 5 ಚಪಾತಿಗಳನ್ನ ಇಲ್ಲಿ ಫಸ್ಟ್ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾನು ಎಷ್ಟು ತೆಳು ಆಗುತ್ತೋ ನೀವು ಅಷ್ಟು ತೆಳು ಲಟ್ಟಿಸ್ಕೊಳ್ಳಿ, ಇದು ಅರ್ಧೋಗೋದಿಲ್ಲ. ನಂತರ 5 ಚಪಾತಿಯನ್ನು ಲಟ್ಟಿಸಿದ ನಂತರ ಫಸ್ಟ್ ಒಂದು ಚಪಾತಿಗೆ ಈಗ ನೋಡಿ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಈ ರೀತಿ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಈ ರೀತಿ ಉದುರಿಸ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ನಂತರ ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕೋತಾ ಇದ್ದೀನಿ. ಇದೇ ರೀತಿ ಈ ಚಪಾತಿ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಮೈದಾ ಎರಡನ್ನೂ ಕೂಡ ಈ ರೀತಿ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ 5 ಚಪಾತಿಗಳನ್ನ ಕೂಡ ನಾವು ಇದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ಎಲ್ಲವನ್ನು ರೆಡಿ ಮಾಡಿದ್ದೀನಿ. ನಂತರ ಈ ಇಷ್ಟು ಚಪಾತಿಗಳನ್ನ ಕೂಡ ಒಂದೇ ಸಲ ಈ ರೀತಿ ಲಟ್ಟಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ಆ ಲೇಯರ್ ಏನು ಹೋಗೋದಿಲ್ಲ. ನೀವೆಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೂ ಕೂಡ ಲೇಯರ್ ಹಾಳಾಗೋದಿಲ್ಲ, ಹಾಗೆ ಇರುತ್ತೆ. ನೋಡಿ, ನಾನೀಗ ಲಟ್ಟಿಸ್ಕೊಂಡು ಆಗಿದೆ. ಅದನ್ನು ಈ ರೀತಿಯಾಗಿ ಕ್ಲೀನಾಗಿ ರೋಲ್ ಮಾಡಿಕೊಂಡು ಒಂದು ಚಾಕುವಿನ ಸಹಾಯದಿಂದ ಸಣ್ಣ ಉಂಡೆಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಪೂರಿ ಹಿಟ್ಟಿಗಿಂತ ಸ್ವಲ್ಪ ಇನ್ನೂ ಕಡಿಮೆನೇ ತೊಗೋಬೇಕಾಗುತ್ತೆ ನೀವು ಕರ್ಜಿಕಾಯಿ ಮಾಡೋದಕ್ಕೆ. ನಾವೀಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಇದನ್ನು ನೀವು ಫುಲ್ಲು ತೆಳುವಾಗಿಯೇ ಲಟ್ಟಿಸ್ಕೋಬೇಕು. ಒಂದೊಂದಾಗಿ ತೊಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ತೀರಾ ತೆಳುವಾಗಿ ನೋಡಿ ಈ ರೀತಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಈ ರೀತಿಯಾಗಿ ಗೋಡಿಯಾಗಿ ನಿಲ್ಲಿಸ್ಕೊಂಡು ಈ ರೀತಿ ಒಂದು ಸಲ ಕೈಯಲ್ಲಿ ಪ್ರೆಸ್ ಮಾಡಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೀವೇನಾದರೂ ದಪ್ಪ ಲಟ್ಟಿಸಿದರೆ ಅದು ಒಳಗಡೆ ಬೆಂದಿರೋದಿಲ್ಲ ಕರ್ಜಿಕಾಯಿ, ಮೇಲ್ಗಡೆ ಮಾತ್ರ ಕ್ರಿಸ್ಪಿ ಇರುತ್ತೆ, ಒಳಗಡೆ ಫುಲ್ ಮೆತ್ತ ಇರುತ್ತೆ. ಅದಕ್ಕೋಸ್ಕರ ಫುಲ್ಲು ತೆಳುವಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಇದೇನು ಹರಿದೋಗೋದಿಲ್ಲ. ತೀರಾ ತೆಳು ಲಟ್ಟಿಸಿದ್ರೆ ಹರಿದೋಗೋದಿಲ್ವ ಅಂತ ನಿಮ್ಗೆ ಅನ್ನಿಸ್ಬೋದು, ಅದು ಹರಿದೋಗೋದಿಲ್ಲ. ತುಪ್ಪ ಹಾಕಿ ನಾವು ಕಲಸಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಟಫಿಂಗ್ನೆಲ್ಲ ಮಾಡ್ಕೊಂಡಿದ್ದ ನಂತರ ಮಾಮೂಲಿ ನಾವೇನು ಕರ್ಜಿಕಾಯಿನ ಮಾಡ್ತೀವಲ್ವ, ಕರ್ಜಿಕಾಯಿ ಮೋಲ್ಡ್ಗೆ ಇದನ್ನೆಲ್ಲ ಹಾಕಿ ಎಕ್ಸ್ಟ್ರಾಸ್ನೆಲ್ಲ ತಗೊಂಡು ಕರ್ಜಿಕಾಯಿನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪ ಕೂಡ ಅರ್ಧೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ತುಪ್ಪ ಹಾಕಿ ಕಲಸಿರೋದ್ರಿಂದನೇ ಇದು ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ನಾನೀಗ ಇಲ್ಲಿ ಎಣ್ಣೆಯನ್ನು ಕಾಯಿಸಿಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ನೀವು ಕರ್ಜಿಕಾಯಿನ ಬೇಯಿಸ್ಕೋಬೇಕು.
ನೀವು ಇನ್ ಕೇಸ್ ಐ ಫ್ಲೇಮ್ ಮಾಡಿದರೆ ಮೇಲ್ಗಡೆ ಫುಲ್ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ನಲ್ಲೇ ಪೂರ್ತಿ ಕರ್ಜಿಕಾಯಿ ಒಳಗಡೆ ಎಲ್ಲ ಬೇಯೋ ಅಷ್ಟು ಕ್ಲೀನಾಗಿ ಬೇಯಿಸ್ಕೊಳ್ಳಿ. ನಿಮ್ಗೆ ಇನ್ ಕೇಸ್ ನಾವು ಈ ಥರ ಲೇಯರ್ ಎಲ್ಲ ಮಾಡೋಕ್ಕಾಗಲ್ಲದಪ್ಪ, ತುಂಬ ಕಷ್ಟ ಅಂತ ಅನಿಸಿದರೆ ನೀವು ಮಾಮೂಲಿ ಸುಮ್ಮನೆ ಹಾಗೆ ಹಿಟ್ಟನ್ನು ತೆಳುವಾಗಿ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮೋಲ್ಡ್ನಲ್ಲಿ ಹಾಕಿ ಈ ರೀತಿ ಕರ್ಜಿಕಾಯಿನ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಆಗಲೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನಾನೀಗ ಇಲ್ಲಿ ಇದು ಆಲ್ಮೋಸ್ಟ್ ಈಗ ಅರ್ಧ ಬೆಂದಿದೆ. ಇನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ, ಒಳಗಡೆ ಬೆಂದಿರೋದಿಲ್ಲ. ಈಗ ಇನ್ನು ಸ್ವಲ್ಪ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದೀಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಪೂರ್ತಿ ಎಲ್ಲವನ್ನು ನಾನು ಬೇಯಿಸ್ಕೊಂಡಿದ್ದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫಸ್ಟ್ ಲೇಯರ್ ಎಷ್ಟು ಕ್ರಿಸ್ಪಿಯಾಗಿ ಇದು ಓಪನ್ ಆಗ್ತಾ ಇದೆ ಅಂತ. ಪ್ರತಿಯೊಂದು ಕರ್ಜಿಕಾಯಿ ಕೂಡ ಇದೇ ರೀತಿ ಕ್ರಿಸ್ಪಿಯಾಗಿಯೇ ಬರುತ್ತೆ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಈ ಕರ್ಜಿಕಾಯಿನ. ನೀವು ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಕರ್ಜಿಕಾಯಿಯನ್ನು ಈ ರೀತಿ ಮಾಡ್ಕೋಬೋದು ಅಂತ. ಯಾರಿಗೆಲ್ಲ ನಾನು ತೋರಿಸಿರುವಂತಹ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.